ಅವರ ಖಾಸಗಿ ಬದುಕು ಹೇಗಿತ್ತು? ರಾಮಕೃಷ್ಣ ಹೆಗಡೆ ಅವರ ಖಾಸಗಿ ಬದುಕು. ರಾಮಕೃಷ್ಣ ಹೆಗಡೆ ಅವರು ಒಂದು ರೀತಿಯ ಡಿಫ್ರೆಂಟ್ ಪಾಲಿಟಿಷಿಯನ್ ಆಗಿದ್ರು. ರಾಮಕೃಷ್ಣ ಹೆಗಡೆಯವರ ಆ ರಸಿಕತನ ಹೇಗಿತ್ತು? ಅದು ಹೆಂಗೆ ಸಮಾಜದಲ್ಲಿ ಚರ್ಚೆಗೆ ಒಳಗಾಗ್ತಿತ್ತು ಅಂತ. ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರಿಗೆ ಭಾಳಷ್ಟು ಜನ ಆಕರ್ಷಿತರಾಗ್ತಾಯಿದ್ರು. ನಂತರ ಚಿತ್ರರಂಗದಲ್ಲಿ ಮಾಲಾಶ್ರೀ ಅಂತ ಒಬ್ಬರು ಆ್ಯಕ್ಟ್ ಇದ್ದಾರೆ, ಅವರ ಜೊತೆ ಮರಣ ಮೃದಂಗ ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ರು. ಆವಾಗಲೂ ಇವ್ರಿಗೇನೋ ಒಂದು ರಿಲೇಷನ್ಶಿಪ್ ಇರಬೇಕು ಅಂತ ಸುಮ್ಮನೆ ಗೊಲ್ಲು ಜನಗಳಿಗೆ. ಪ್ರಸಿದ್ಧ ಒಡಿಸ್ಸಿ ನೃತ್ಯ ಕಲಾವಿದೆಯಾದಂಥ ಪ್ರತಿಮಾ ಬೇಡಿ ಅವರು ಒಂದು ಸರ್ತಿ ಬೆಂಗಳೂರಿಗೆ ಬಂದಾಗ ಅವರಿಗೆ ಇವರೊಂದು ಜಾಗ ಕೊಡ್ತಾರೆ ನೃತ್ಯಗ್ರಾಮ ಮಾಡಲಿಕ್ಕೆ. ಹೀಗೆ ಒಂದಲ್ಲ ಒಂದು ಕಾಂಟ್ರವರ್ಸಿಗಳಲ್ಲಿ ಅವರು ಸಿಕ್ಕಾಕೊಳ್ತಾ ಇದ್ರು. ಹಾಗೆ ಸ್ನೇಹ ಬೆಳೆಯಿತು, ಅವರಿಬ್ಬರಿಗೂ ಸ್ನೇಹ ಬೆಳೆಯುತ್ತೆ. ಆಗ ಪ್ರತಿಭಾ ಪ್ರಹ್ಲಾದ್ ಅವರಿಗೆ 22 ವರ್ಷ, ಒಂದು ಚಿಕ್ಕ ಹುಡುಗಿ ಜೊತೆ ಅನ್ನೋ ಒಂದು ಮಾತುಕತೆ ಎಲ್ಲ ಬರ್ತಾಯಿತ್ತು. ಆದರೆ ಅದು ಯಾವುದಕ್ಕೂ ಅವರು ಕೇರ್ ಮಾಡ್ತಾ ಇರಲಿಲ್ಲ. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಟೆಸ್ಟ್ ಟ್ಯೂಬ್ ಬೇಬಿ. ಸೊ ಲಂಡನ್ನಿಗೆ ಹೋಗಿ ಅಲ್ಲಿ ಮಾಡ್ತಾರೆ. ಅವ್ರಿಗೆ ಒಂದು ಮಗು ಮೊದಲು ಅವಳಿ ಜವಳಿ ಮಕ್ಕಳಾಗುತ್ತಾರೆ. ಇದು ಕೂಡ ಒಂದು ದೊಡ್ಡ ಗುಲ್ಲಾಯಿತು ರಾಜಕೀಯದಲ್ಲಿ. ಏನು ಹೆಗಡೆ ಅವರಿಗೆ ಈ ವಯಸ್ಸಿನಲ್ಲಿ ಮಕ್ಕಳ ಬೇಕಾ? ಪ್ರತಿಭಾ ಮತ್ತು ರಾಮಕೃಷ್ಣ ಹೆಗಡೆ ಅವರು ಸಾಕಷ್ಟು ಸಲ ಭೇಟಿ ಮಾಡ್ತಾ ಇದ್ರಿಂದ ಮನೆಯವರು ಅದಕ್ಕೆ ಅಡ್ಡಿ ಬರೋಕ್ಕಾಗ್ತಾ ಇರಲಿಲ್ಲ. ಪ್ರತಿಭಾಗೆ ಅಲ್ಲಿ ಮನೆಗೆ ಅವಕಾಶ ಬಿಡಲಿಲ್ಲ, ಅವರು ಹೋಗಲಿಕ್ಕೆ ಅವಕಾಶ ಬಿಡಲಿಲ್ಲ. ಅವರ ರಾಜಕೀಯ ಜೀವನದ ಜೊತೆಗೇನೆ ಅವರ ವೈಯಕ್ತಿಕ ಜೀವನ ಅಥವಾ ಖಾಸಗಿ ಜೀವನ ಏನಿದೆ ಅದು ಕೂಡ ಬಹಳ ಕಲರ್ಫುಲ್ ಆದಂಥದ್ದು ಅನ್ನೋದನ್ನು ನಾವು ಅಲ್ಲಲ್ಲೇ ಕೇಳ್ಕೊಂಡು ಬಂದಿದ್ದೀವಿ. ಅವರು ಈ ಕಲಾ ಜಗತ್ತಿನ ಜೊತೆಗೆ ಅವರಿಗಿದ್ದಂತಹ ಸಂಬಂಧಗಳು, ಕಲೆ ಜೊತೆಗೆ ಕಲಾವಿದರ ಜೊತೆಗೆ ಅವರಿಗಿದ್ದಂತಹ ಸಂಬಂಧಗಳು, ಕಲಾವಿದರ ಜೊತೆಗೆ ಅವರಿಗಿದ್ದಂಥ ಒಡನಾಟಗಳು, ಆಮೇಲೆ ಮಹಿಳಾ ಕಲಾವಿದರ ಜೊತೆಗೆ ಇದ್ದಂಥ ಅವರ ಸಂಬಂಧಗಳು, ಸಂಪರ್ಕಗಳು, ಈ ಥರದನ್ನೆಲ್ಲ ಭಾಳಷ್ಟು ನಾವು ಕೇಳ್ಕೊಂಡು ಬಂದಿದ್ದೀವಿ. ಸೊ ಇದನ್ನೆಲ್ಲ ಹೇಳೋದಾದರೆ ಅವರ ಖಾಸಗಿ ಬದುಕು ಹೇಗಿತ್ತು? ರಾಮಕೃಷ್ಣ ಹೆಗಡೆ ಅವರ ಖಾಸಗಿ ಬದುಕು. ರಾಮಕೃಷ್ಣ ಹೆಗಡೆ ಅವರು ಒಂದು ರೀತಿಯ ಡಿಫ್ರೆಂಟ್ ಪಾಲಿಟಿಷಿಯನ್ ಆಗಿದ್ದರು. ಇನ್ ದ ಸೆನ್ಸ್ ಅವರು ಕೇವಲ ರಾಜಕಾರಣಿ ಆಗಿರಲಿಲ್ಲ, ಅವರಿಗೆ ಸಾಹಿತ್ಯ, ನೃತ್ಯ, ಕಲೆ ಎಲ್ಲ ವಿಚಾರಗಳಲ್ಲೂ ಆಸಕ್ತಿ ಇತ್ತು ಮತ್ತು ಎಲ್ಲರ ಹತ್ರ ಒಡನಾಟ ಇಟ್ಕೊಂಡಿದ್ರು. ಸೊ ಹೀಗಾಗಿ ಸಾಹಿತಿಗಳನ್ನು ಭಾಳಷ್ಟು ಸಲ ಭೇಟಿ ಮಾಡ್ತಾಯಿದ್ರು, ಅವರ ಸಲಹೆ ಸೂಚನೆಗಳನ್ನು ತೊಗೊಳ್ತಾಯಿದ್ರು. ಅವರ ಒಡ್ಡೋಲಗದಲ್ಲಿ ಇವರೆಲ್ಲ ಇರ್ತಾಯಿದ್ರು. ಮತ್ತು 1985ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಕನ್ನಡ ಸಮ್ಮೇಳನವನ್ನು ನಡೆಸಿದವರು ಹೆಗಡೆಯವರು. ಅದನ್ನು ಮೈಸೂರಿನಲ್ಲಿ ಆರ್ಗನೈಸ್ ಮಾಡಿದರು. ಸೊ ಭಾಳ ದೊಡ್ಡ ರೀತಿಯಲ್ಲಿ ಮಾಡಿದರು. ಐ ಥಿಂಕ್ ಕುವೆಂಪು ಅವರು ಅದನ್ನು ಇನಾಗ್ರೇಷನ್ ಮಾಡಿದ್ರು. ಆಗಿದ್ದಂಥ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಎಲ್ಲರೂ ಇದ್ದರು. ಸೊ ಶಿವರಾಮ್ ಕಾರಂತರು ಕೂಡ ನನಗೆ ಜ್ಞಾಪಕ ಇದ್ದಂಗೆ ಭಾಗವಹಿಸಿದ್ದರು. ಆವಾಗ ಭೀಕರವಾದ ಬರಗಾಲ, ಕರ್ನಾಟಕದಲ್ಲಿ ಭೀಕರವಾದ ಬರಗಾಲ. ಸೊ ಕೆಲವು ವಲಯದಿಂದ ಒಂದು ಕ್ರಿಟಿಸಿಸಮ್ ಬಂತು. ಏನು ಬರಗಾಲ ಇದೆ ರಾಜ್ಯದಲ್ಲಿ, ಇವರು ಏನು ವಿಶ್ವ ಕನ್ನಡ ಸಮ್ಮೇಳನ ಅಂಥೇಳಿ ಎಲ್ಲ ಖರ್ಚುಗಳು ಮಾಡ್ತಾ ಇದ್ದಾರೆ ಅಂಥೇಳಿ. ಸೊ ಎಲ್ಲ ಕ್ರಿಟಿಸಿಸಮ್ ಬಂದಾಗ ಶಿವರಾಮ್ ಕಾರಂತರು ಒಂದು ಮಾತು ಹೇಳ್ತಾರೆ, ಅಲ್ಲ ಬರಗಾಲ ಅದೇ ಅಂಥೇಳಿ ಮಸಾಲೆ ದೋಸೆ ತಿನ್ನೋದನ್ನು ಜನ ಬಿಟ್ಟುಬಿಡ್ತಾರಾ ಅಂತ. ಸೊ ಅವರು ಖಡಕ್ಕಾಗಿ ಹಂಗೆ ಹೇಳಿದ್ಮೇಲೆ ಆ ಕಾಂಟ್ರವರ್ಸಿ ಅಲ್ಲಿಗೆ ನಿಂತು. ರಾಮಕೃಷ್ಣ ಹೆಗಡೆ ಅವರು ಕಲಾ ರಸಿಕರಾಗಿದ್ದರು ಅನ್ನೋದನ್ನು ನಾವೆಲ್ಲರೂ ನೋಡ್ತೀವಿ. ಮತ್ತು ವಿಶ್ವ ಕನ್ನಡ ಸಮ್ಮೇಳನದ ಮುಖಾಂತರವೂ ಕೂಡ ಅವರು ಕಲೆ, ಸಂಸ್ಕೃತಿ, ಸಾಹಿತ್ಯ ಇದೆಲ್ಲದರ ಪರವಾಗಿದ್ದರು ಅನ್ನೋದನ್ನು ನಾವು ನೋಡ್ತೀವಿ. ಆದರೆ ಅವರು ಕಲಾ ರಸಿಕರಾಗಿದ್ದರಲ್ದಲೆ ವೈಯಕ್ತಿಕ ಬದುಕಿನಲ್ಲೂ ರಸಿಕರಾಗಿದ್ದರು ಅನ್ನುವಂಥದ್ದನ್ನು ಸಾಕಷ್ಟು ಕೇಳಿದ್ದೀವಿ ನಾವು ಅಷ್ಟೇ. ಅದಕ್ಕೆ ನಿಮ್ಮಂಥವರಿಂದ ಈಗ ಕೇಳಿ ತಿಳ್ಕೊಬೇಕು ಅದು ಏನು ಎತ್ತ ಅಂತ. ಸೊ ರಾಮಕೃಷ್ಣ ಹೆಗಡೆಯವರ ಆ ರಸಿಕತನ ಹೇಗಿತ್ತು? ಅದು ಹೆಂಗೆ ಸಮಾಜದಲ್ಲಿ ಚರ್ಚೆಗೆ ಒಳಗಾಗ್ತಿತ್ತು ಅಂತ. ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರಿಗೆ ಭಾಳಷ್ಟು ಜನ ಆಕರ್ಷಿತರಾಗ್ತಾಯಿದ್ರು, ಅದರಲ್ಲೂ ಮಹಿಳೆಯರು. ಯಾಕಂದರೆ ಅವ್ರ ರೀತಿ ಇಸ್ ಅ ವೆರಿ ಚಾರ್ಮಿಂಗ್ ಪರ್ಸ್ನಾಲಿಟಿ. ಹಾಗಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟವರು, ನೃತ್ಯಕ್ಕೆ ಸಂಬಂಧಪಟ್ಟವರು, ಕವಿಗಳು, ಈ ಥರದವರೆಲ್ಲ ಅವ್ರನ್ನ ಭೇಟಿ ಮಾಡ್ತಾಯಿದ್ರು. ಅವರಲ್ಲಿ ಈ ರೀತಿ ಆಗ ಕೇಳಿಬಂದಂಥ ಕೆಲವು ವಿಚಾರಗಳಂತ ಹೇಳಿದ್ರೆ, ದೂರದರ್ಶನದಲ್ಲಿ ಆವಾಗ ಭಾಳ ಫೇಮಸ್ ಆಗಿದ್ದಂಥ ಒಬ್ಬರು ಆ್ಯಂಕರ್ ಇದ್ದರು, ಮೀನು ಅಂತ ಹೇಳಿ. ಸೊ ಅವರು ಒಂದು ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಹೆಗಡೆಯವ್ರ ಜೊತೆ ಭಾಳ ದಿವಸ ಓಡಾಡ್ತಾಯಿದ್ರು ಅಂತ ಒಂದು ಸುದ್ದಿ ಹರಡಿತ್ತು. ನಂತರ ಚಿತ್ರರಂಗದಲ್ಲಿ ಮಾಲಾಶ್ರೀ ಅಂತ ಒಬ್ಬರು ಆ್ಯಕ್ಟ್ ಇದ್ದಾರೆ, ಅವರ ಜೊತೆ ಮರಣ ಮೃದಂಗ ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ರು. ಆವಾಗಲೂ ಇವ್ರಿಗೇನೋ ಒಂದು ರಿಲೇಷನ್ಶಿಪ್ ಇರಬೇಕು ಅಂತ ಸುಮ್ಮನೆ ಗೊಲ್ಲು ಜನಗಳಿಗೆ. ಸೊ ಆ ಸಿನಿಮಾ ಅಲ್ಲದೆ ಅವರು ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದಂಥ ಪ್ರಜಾಶಕ್ತಿ ಅನ್ನುವ ಸಿನಿಮಾದಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡಿದ್ರು. ಪ್ರಸಿದ್ಧ ಒಡಿಸ್ಸಿ ನೃತ್ಯ ಕಲಾವಿದೆಯಾದಂಥ ಪ್ರತಿಮಾ ಬೇಡಿ ಅವರು ಒಂದು ಸರ್ತಿ ಬೆಂಗಳೂರಿಗೆ ಬಂದಾಗ ಅವರಿಗೆ ಇವರೊಂದು ಜಾಗ ಕೊಡ್ತಾರೆ ನೃತ್ಯಗ್ರಾಮ ಮಾಡಲಿಕ್ಕೆ. ಸೊ ಅಲ್ಲಿಂದ ಬಂದವರಿಗೆ ಇಲ್ಲಿ ಕೊಟ್ಟಾಗ
ಯಾಕೆ ಅವರಿಗೆಲ್ಲ ಕೊಡಬೇಕು, ಇಲ್ಲಿ ಕರ್ನಾಟಕದಲ್ಲಿ ಇಷ್ಟೊಂದು ಜನ ಏನೋ ಆರ್ಟಿಸ್ಟ್ಗಳಿಲ್ವಾ, ಅವರಿಗಾದ್ರೆ ಏನಾದರೂ ಕೊಟ್ಟಿದ್ದಾರಾ ಹೆಗಡೆ ಅವರು ಅಂತ ಅದು ಒಂದು ರೀತಿಯ ಕಾಂಟ್ರವರ್ಸಿ ಆಯಿತು. ಹೀಗೆ ಒಂದಲ್ಲ ಒಂದು ಕಾಂಟ್ರವರ್ಸಿಗಳಲ್ಲಿ ಅವರು ಸಿಕ್ಕಾಕೊಳ್ತಾ ಇದ್ರು. ಆದರೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಕೊನೆಯ ಕಾಲ ಅಂತ ಹೇಳಿದ್ರೆ ಬಹುಶಃ ಅವರಿಗೆ 60 ದಾಟಿತ್ತು. ಆ ಸಮಯದಲ್ಲಿ ಅವರು ಪ್ರತಿಭಾ ಪ್ರಹ್ಲಾದ್ ಅನ್ನುವ ಒಂದು ನೃತ್ಯಗಾರ್ತಿ, ಕರ್ನಾಟಕದವರೇ ಆದಂಥ ಸೊ ಪ್ರತಿಭಾ ಪ್ರಹ್ಲಾದ್ ಅವರಿಗೆ ಆಕರ್ಷಿತರಾದರು. ಸೊ ಏನಾಗುತ್ತೆ, ಒಂದು ಸರ್ತಿ ಅವರು ದೂರದರ್ಶನದಲ್ಲಿ ಒಂದು ಡಾನ್ಸ್ ಅವ್ರ ಪ್ರೋಗ್ರಾಮ್ ಬರ್ತಾ ಇರುತ್ತೆ, ಅದನ್ನು ನೋಡ್ತಾರೆ ಹೆಗಡೆ ಅವರು, ಡೆಲ್ಲಿಲಿರ್ತಾರೆ. ನೋಡ್ಬಿಟ್ಟು ಇದು ನಮ್ಮ ಕರ್ನಾಟಕದವರಲ್ವಾ ಅಂದ್ಬಿಟ್ಟು ನಂಬರ್ ತೊಗೊಂಡು ಫೋನ್ ಮಾಡಿದ್ರಂತೆ. ಸೊ ಅವರು ಫೋನ್ ಮಾಡಿದಾಗ ಪ್ರತಿಭಾ ಪ್ರಹ್ಲಾದ್ ತೊಗೊಳ್ತಾರೆ ಫೋನು ಅವ್ರ ಮನೆಯಲ್ಲಿ ತೊಗೊಂಡು, ಹೆಗಡೆ ಅವರು ಫೋನ್ ಮಾಡಿದ್ದಾರೆ ಅಂತ. ಹೆಗಡೆ ಅವರು, ಯಾವ ಹೆಗಡೆ ಅವರು ಅಂತ ಪ್ರತಿಭಾ ಕೇಳಿದ್ರಂತೆ. ಇಲ್ಲ, ರಾಮಕೃಷ್ಣ ಹೆಗಡೆ ಅವರು, ಮುಖ್ಯಮಂತ್ರಿಗಳು. ಸರಿ, ಆಮೇಲೆ ಮಾತಾಡ್ತಾರೆ. ಹಾಗೆ ಸ್ನೇಹ ಬೆಳೆಯುತ್ತೆ, ಅವರಿಬ್ಬರಿಗೂ ಸ್ನೇಹ ಬೆಳೆಯುತ್ತೆ. ಆಗ ಪ್ರತಿಭಾ ಪ್ರಹ್ಲಾದ್ ಅವರಿಗೆ 22 ವರ್ಷ. ಸೊ ಹೆಗಡೆ ಅವರು ಬಹುಶಃ ಒಂದು ಐ ಥಿಂಕ್ 58-60 ವರ್ಷದವ್ರಿಗೆ ಆಗಿದ್ರು ಅಂತ ಕಾಣುತ್ತೆ. ಬಟ್ ಅವರಲ್ಲಿ ಒಂದು ರೀತಿಯ ಒಳ್ಳೆಯ ಬಾಂಧವ್ಯ ಬೆಳೆಯುತ್ತೆ. ಸೊ ಇಬ್ಬರು ಭಾಳ ಚೆನ್ನಾಗಿ ಫ್ರೆಂಡ್ಸ್ ಆಗ್ತಾರೆ. ಆ್ಯಂಡ್ ಸೊ ಪ್ರತಿಭಾನು ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ಸೊ ಅವರು ಹೇಳ್ತಾ ಇದ್ದು, ನೋಡಿ ಅವರಲ್ಲಿ ನನ್ನಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ಭಾವನೆಗಳಿರಲಿಲ್ಲ. ಸೊ ವಿ ಯೂಸ್ ಟು ಟಾಕ್ ಎ ಲಾಟ್, ವಿ ಯೂಸ್ ಟು ಫೈಂಡ್ ಗುಡ್ ಕಂಪನಿ ವಿತ್ ಈಚ್ ಅದರ್ ಆ್ಯಂಡ್ ವಿ ಕುಡ್ ಸ್ಪೆಂಡ್ ಟೈಮ್ ಟುಗೆದರ್. ಇಟ್ ಯೂಸ್ ಟು ಬಿ ಮೋಸ್ಟ್ ಎಂಜಾಯಬಲ್ ಟೈಮ್ ಅಂತ ಪ್ರತಿಭಾ ಅವ್ರು ಹೇಳ್ತಾ ಇದ್ರು. ಸೊ ಹೀಗೆ ಒಂದು ಅವರು ಯಾವುದನ್ನು ಮುಚ್ಚಿಟ್ಟಿರಲಿಲ್ಲ ಹೆಗಡೆ ಅವರು. ಆದರೆ ಇದರ ಬಗ್ಗೆ ಏನೋ ಅವರ ಸಹೋದ್ಯೋಗಿಗಳಲ್ಲಿ ಮತ್ತು ಬೇರೆ ಬೇರೆ ರಾಜಕೀಯ ವಲಯದಲ್ಲಿ ಒಂದು ಗುಸುಗುಸು ನಡೀತಾ ಇತ್ತು. ಏನಿದು ಮುಖ್ಯಮಂತ್ರಿಗಳಾಗ್ಬಿಟ್ಟು ಹೀಗೆಲ್ಲ ಓಡಾಡ್ಕೊಂಡಿದ್ದು, ಅದು ಒಂದು ಚಿಕ್ಕ ಹುಡುಗಿ ಜೊತೆ ಅನ್ನೋ ಒಂದು ಮಾತುಕತೆ ಎಲ್ಲ ಬರ್ತಾ ಇತ್ತು. ಆದರೆ ಅದು ಯಾವುದಕ್ಕೂ ಅವರು ಕೇರ್ ಮಾಡ್ತಾ ಇರಲಿಲ್ಲ. ಅವರು ಏನೋ ಭಾಳಷ್ಟು ಮನೆಗಳಲ್ಲಿ ಪಾರ್ಟಿ ಮಾಡ್ತಾಯಿದ್ರು, ಅವರು ಬೇರೆ ಕಡೆ ಹೋಗ್ತಾಯಿದ್ರು, ಸಣ್ಣ ಸಣ್ಣ ಪಾರ್ಟಿಗಳು. ಅದರಲ್ಲೂ ಅವರು ಕೂಡ ಒಂದೆರಡು ಪೆಗ್ ತೊಗೊಳ್ತಾ ಇದ್ರು. ಸೊ ಅಂಥ ಕೆಲವು ಪಾರ್ಟಿಗಳಿಗೆ ನಾನು ಕೂಡ ಹೋಗಿದ್ದೇನೆ, ಇನ್ಫ್ಯಾಕ್ಟ್ ಪ್ರತಿಭಾ ಅವ್ರಿಗೆ ಗೊತ್ತಿದ್ದರಿಂದ. ಸೊ ಅಲ್ಲಿ ಏನೋ ಸಾಕಷ್ಟು ರಾಜಕೀಯದ ವಿಚಾರ, ಸಾಹಿತ್ಯದ ವಿಚಾರ, ಪೊಯಿಟ್ರಿ ವಿಚಾರ ಎಲ್ಲ ಚರ್ಚೆಗಳಿಗೆ ಬರ್ತಾ ಇತ್ತು. ಸೊ ಇಂಥ ಒಂದು ಸುಸಂಸ್ಕೃತ ಮುಖ್ಯಮಂತ್ರಿ ಅಂತ ಅವರು ಅನಿಸ್ಕೊಂಡಿದ್ರು. ಸೊ ಅವರಿಬ್ಬರ ರಿಲೇಷನ್ಶಿಪ್ಪು ಹೀಗೆ ಕಂಟಿನ್ಯೂ ಆದಾಗ ಐ ಥಿಂಕ್ ಅಟ್ ಒನ್ ಪಾಯಿಂಟ್ ಪ್ರತಿಭಾ ಅವರಿಗೆ ಒಂದು ಮಗು ಮಾಡ್ಕೊಳ್ಬೇಕು ಅನ್ನೋ ಆಸೆ ಆಯಿತು. ಸೊ ಅವರು ಹೆಗಡೆ ಅವ್ರ ಹತ್ರ ಹೇಳ್ತಾರೆ, ನಾನು ಒಂದು ಮಗು ಮಾಡ್ಕೊಳ್ಬೇಕು ಅಂತಿದ್ದೇನೆ ಅಂತ. ಹೇ ಏನಮ್ಮ ಈಗ? ಸೊ ಅವರು ಬಹುಶಃ ರೇಗ್ತಾರೆ. ಆದರೆ ಇವಳು ಬಿಡೋದಿಲ್ಲ, ನಾನು ಮಾಡ್ಕೋತೀನಿ ಅಂತ. ಆವಾಗ ಅವರು ಕಂಡುಕೊಂಡಂಥ ಒಂದು ದಾರಿ ಅಂತ ಹೇಳಿದ್ರೆ IVF, ಇನ್ವೆಟ್ರೋ ಫರ್ಟಿಲೈಸೇಷನ್, ಅದನ್ನು ಫಾಲೋ ಮಾಡೋಣ ಅಂತೇಳಿ ಲಂಡನ್ಗೆ ಹೋಗ್ತಾರೆ. ಸೊ ಲಂಡನ್ನಲ್ಲಿ ಹೋಗಿ, ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಟೆಸ್ಟ್ ಟ್ಯೂಬ್ ಬೇಬಿ. ಸೊ ಲಂಡನ್ನಿಗೆ ಹೋಗಿ ಅಲ್ಲಿ ಮಾಡ್ತಾರೆ. ಅವ್ರಿಗೆ ಒಂದು ಮಗು ಮೊದಲು ಅವಳಿ ಜವಳಿ ಮಕ್ಕಳಾಗುತ್ತವೆ. ಆವಾಗ ಅದು 1998 ಸೊ ಅವಳಿ ಜವಳಿ ಮಕ್ಕಳಾಗ್ತವೆ. ಅದು ಚಿರಂತನ್ ಮತ್ತು ಚಿರಾಯು ಅಂತ ಅವರ ಹೆಸರು. ಆ ಮಕ್ಕಳನ್ನು ನಾನು ಸಣ್ಣದಿಂದ ನೋಡಿದ್ದೇನೆ. ಅವರ ಮನೆಯಲ್ಲಿ ಏನೋ ಹೆಗಡೆಯವರು ಬಂದಾಗೆಲ್ಲ ಭಾಳ ಮುದ್ದಿಸ್ತಾಯಿದ್ರು, ಬರೆಸ್ತಾಯಿದ್ರು. ಇದು ಕೂಡ ಒಂದು ದೊಡ್ಡ ಗುಲ್ಲಾಯಿತು ರಾಜಕೀಯದಲ್ಲಿ. ಏನು ಹೆಗಡೆಯವರಿಗೆ ಈ ವಯಸ್ಸಿನಲ್ಲಿ ಮಕ್ಕಳ ಬೇಕಾತ. ಸೊ ಅವರು ಅದು ಯಾಕೆ ಕೇರ್ ಮಾಡ್ತಾ ಇರಲಿಲ್ಲ, ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಸೊ ಅವರು ಚಿರಂತನ್ ಚಿರಾಯು ಭಾಳ ರಿಸರ್ವ್ಡ್ ಬಾಯ್ಸ್. ಪಾಪ ಅವರು ಪಾರ್ಟಿ ನಡೀತಾ ಇದ್ರು, ಅವ್ರ ಪಡೆಗೆ ಅವ್ರ ರೂಮಲ್ಲಿರೋರು. ಸೊ ಅವ್ರನ್ನ ಆ ಸಣ್ಣದರಿಂದ ನಾನು ನೋಡಿದ್ದೇನೆ. ಈಗ ಅವರಿಗೆ ಬಹುಶಃ ಒಂದು 27 ವರ್ಷ ಆಗ್ತಾ ಇರಬೇಕು. ಎಷ್ಟು ಎತ್ತರವಾಗಿ ಬೆಳೆದಿದ್ದಾರೆ ಅಂದರೆ, ಚಿರಂತನ್ ಐ ಥಿಂಕ್ ಇಸ್ 6 feet 6 inches ಆ್ಯಂಡ್ ಚಿರಾಯು 6 feet 3 inches. ಇಬ್ಬರು ಜೈಗ್ಯಾಂಟಿಕ್ ಫಿಗರ್ಸ್. ಮತ್ತು ಅದನ್ನು ಅವಳು ಸಿಂಗಲ್ ಮದರ್ ಆಗಿ 2004 ಹೆಗಡೆ ಅವರು ತೀರೋದ್ರು. ಸೊ ಪ್ರತಿಭಾ ಪ್ರಹ್ಲಾದ್ ಅವರೇ ಅವಳನ್ನ ಬೆಳೆಸಿದ್ದು, ಅವ್ರನ್ನ ಅಮೇರಿಕಕ್ಕೆ ಕಳಿಸಿ ವಿದ್ಯಾಭ್ಯಾಸ ಎಲ್ಲ ಮಾಡಿಸಿದ್ರು. ದೆನ್ ಈಗ ಇಂಡಿಯಾಗೆ ಬಂದ ಮೇಲೆ ಚಿರಂತನ್ ಅವರು ಒಂದು NGOನಲ್ಲಿ ಡೆಲ್ಲಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಚಿರಾಯು ಕೂಡ ಒಂದು ಜಿಂದಾಲ್ ಲಾ ಸ್ಕೂಲ್ನಲ್ಲಿ ಲಾ ಕಲಿತಾ ಇದ್ದಾರೆ. ಸೊ ಈಗ ಅವರ ಒಂದು ಕೆರಿಯರ್ನ ಅವರು ನೋಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ವಿಚಾರಗಳನ್ನೆಲ್ಲ ನಾನು ಒಂದು ಸರ್ತಿ ಪ್ರತಿಭಾ ಪ್ರಹ್ಲಾದ್ ಅವರನ್ನು ಇಂಟರ್ವ್ಯೂ ಮಾಡೋ ಅವಕಾಶ ಸಿಕ್ಕಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಮನೆಯಂಗಳದಲ್ಲಿ ಮಾತುಕತೆ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ಪ್ರತಿಭಾ ಅವ್ರನ್ನ ಇಂಟರ್ವ್ಯೂ ಮಾಡ್ತೀರಾ ಅಂತ ನನ್ನ ಕೇಳಿದ್ರು. ಅವ್ರಿಗೂ ಗೊತ್ತಿತ್ತು, ನನಗೆ ಚೆನ್ನಾಗಿ ಗೊತ್ತಿದೆ ಅಂತೇಳಿ. ಸೊ ಇಂಟರ್ವ್ಯೂ ಮಾಡೋದು, ಪರ್ಸ್ನಲ್ ಲೈಫ್ ಬಗ್ಗೆ ಕೇಳಲೇಬೇಕಾಗತ್ತೆ. ಅದೊಂದು 2 ಗಂಟೆ ಟೈಮ್ನ ಇಂಟರ್ವ್ಯೂ. ಸೊ ನಾನು ಆ್ಯಸ್ ಎ ಜರ್ನಲಿಸ್ಟ್, ನಾವು ಜರ್ನಲಿಸ್ಟ್ಗಳು ಪ್ರಶ್ನೆಗಳನ್ನು ಕೇಳ್ತೀವಿ. ಸೊ ಪ್ರತಿಭಾ ಆಲ್ಸೋ
ಫ್ರ್ಯಾಂಕ್ ಆಗಿ ಬೋಲ್ಡ್ ಆಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಸೊ ಅದು ನಡೆದಿದ್ದು ಕನ್ನಡ ಭವನದಲ್ಲಿ, ಏನೋ ಲೈವ್ ಆಡಿಯನ್ಸ್ ಮುಂದೆ, ಸುಮಾರು 200-250 ಜನ ಆಡಿಯನ್ಸ್ ಇದ್ರಂತ ಅಲ್ಲಿ. ಸೊ ಆ ಫಂಕ್ಷನ್ ಆಯಿತು. ಆದರೆ ಅಲ್ಲಿ ಅಫಿಷಿಯಲ್ಸ್ಗೆ ಒಂದು ರೀತಿಯ ಶಾಕ್. ಏನಿದು, ರಾಮಕೃಷ್ಣ ಹೆಗಡೆ ಅವರ ಪರ್ಸನಲ್ ಲೈಫ್ ಬಗ್ಗೆ, ಮುಖ್ಯಮಂತ್ರಿ ಆಗಿದ್ದವರ ಪರ್ಸನಲ್ ಲೈಫ್ ಬಗ್ಗೆ ಈ ರೀತಿ ಎಲ್ಲ ಮಾಡೋದು. ಅವರು ಆ ವಿಡಿಯೋನ ಅಪ್ಲೋಡ್ ಮಾಡಬೇಕು, ಏನೋ ಯೂಟ್ಯೂಬ್ ಅಲ್ಲ, ಎಲ್ಲ ಹೇಳ್ಕೊಂಡ್ರು ಅವ್ರು ಎಲ್ಲ ವಿಚಾರಗಳನ್ನು. ಅವರು ಆ ಇಂಟರ್ವ್ಯೂನಲ್ಲಿ ಹೇಗೆ ನಾನು ಇದು ಸಿಂಗಲ್ ಮದರ್ ಆಗಿ ಫೈಟ್ ಮಾಡಬೇಕಾಯ್ತು. ಮತ್ತು ಡೆಲ್ಲಿಲಿ ಅವರು ಇಲ್ಲಿಂದ ಸುಮಾರು 2003-4ರಲ್ಲಿ ಡೆಲ್ಲಿಗೆ ಹೋಗ್ಬಿಟ್ಟಿದ್ರು. ಸೊ ಡೆಲ್ಲಿನಲ್ಲೇ ಮಕ್ಕಳನ್ನ ಬೆಳೆಸಿದ್ದು. ಅಲ್ಲಿ ಸ್ಕೂಲ್ಗಳಲ್ಲಿ ಕರಿತಾ ಇದ್ರಂತೆ ಇವ್ರನ್ನ, ನೀವು ಏನೋ ಒಂದು ಆದರ್ಶ ತಾಯಿ ಆಗಿದ್ದೀರಾ, ಸಿಂಗಲ್ ಮದರ್ ಆಗಿ ಹೇಗೆ ಬಿಡೋದು, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ನಾನು. ಅದನ್ನು ಜನ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ನಾನು ಕೇರ್ ಮಾಡೋದಿಲ್ಲ, ಈ ಜನಗಳು ಯಾರೋ ಕೆಲವರು ನನ್ನ ವೈಯಕ್ತಿಕ ಲೈಫ್ ಬಗ್ಗೆ ಮಾತಾಡ್ತಾ ಇರೋದು ಕೇರ್ ಮಾಡೋದಿಲ್ಲ. ಪ್ರತಿಭಾ ಸ್ಟ್ಯಾಂಡ್ ಈಸ್ ಆಲ್ವೇಸ್ ಲೈಕ್ ದ್ಯಾಟ್. ನಾನು ಐ ಡೋಂಟ್ ಕೇರ್. ಸೊ ನನ್ನ ಲೈಫ್ ಇದು, ನೀವ್ರು ಯಾರು ಹೇಳಲಿಕ್ಕೆ ಅಂತ ಹೇಳುವಂಥ ಒಂದು ಇಟ್ಕೊಂಡಿದ್ದವರು. ಸೊ ಅಲ್ಲಿ ಅದರ ಬಗ್ಗೆ ಆ ಬಗ್ಗೆ ಎಲ್ಲ ಮಾತಾಡಿದ್ರು ಅವರು. ಕಡೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅವರು ಹೆಗಡೆ ಅವರಿಗೆ ಹೆಗಡೆ ಅವರು ಪ್ರತಿಭಾ ಮತ್ತು ರಾಮಕೃಷ್ಣ ಹೆಗಡೆ ಅವರು ಸಾಕಷ್ಟು ಸಲ ಭೇಟಿ ಮಾಡ್ತಾ ಇದ್ರಿಂದ ಮನೆಯವರು ಅದಕ್ಕೆ ಅಡ್ಡಿ ಬರೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ 2003 ಅಷ್ಟಿಗೆ ಅವರಿಗೆ ಸ್ವಲ್ಪ ಹೆಲ್ತ್ ಕೈ ಕೊಡ್ತು. ಬಟ್ ಹೆಗಡೆ ಅವರ ಪತ್ನಿ ಮತ್ತು ಅವ್ರಿಗೆಲ್ಲ ಅಸಮಾಧಾನ ಇತ್ತು. ಶಕುಂತಲಾದೇವಿ ಅವರಿಗೂ ಅಸಮಾಧಾನ ಇತ್ತು, ಅವ್ರ ಮನೆ ಅವ್ರ ಮಕ್ಕಳಿಗೂ ಎಲ್ಲ ಅಸಮಾಧಾನ ಇತ್ತು. ಆದರೆ ಹೆಗಡೆ ಇಸ್ ಟು ಎಂಜಾಯ್ ದಿ ಕಂಪನಿ. ಸೊ ನೆವರ್ ಇಸ್ ಟು ಬಾದರ್ ಅಬೌಟ್ ವಾಟ್ ದೇ ಫೀಲ್. ಸೊ ಅವರಿಗೆ 2003ರಲ್ಲಿ ಯಾವಾಗ ಸೀರಿಯಸ್ ಆಗಿ ಅವರು ಇದಾದರು, ಸೊ ಫ್ಯಾಮಿಲಿ ಕಂಟ್ರೋಲ್ ತೊಗೊಂಡ್ಬಿಟ್ರು ಅವ್ರನ್ನ. ಫ್ಯಾಮಿಲಿ ಕಂಟ್ರೋಲ್, ಆರೋಗ್ಯ ಕಂಟ್ರೋಲ್ ತೊಗೊಂಡ್ರು. ಮತ್ತು ಪ್ರತಿಭಾಗೆ ಅಲ್ಲಿ ಮನೆಗೆ ಅವಕಾಶ ಬಿಡಲಿಲ್ಲ, ಅವ್ರಿಗೆ ಹೋಗಲಿಕ್ಕೆ ಅವಕಾಶ ಬಿಡಲಿಲ್ಲ. ಮತ್ತು ಅವರಿಗೆ ತುಂಬ ಆರೋಗ್ಯ ಕೆಟ್ಟಾಗ ಲಂಡನ್ಗೆ ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋದರು ಫ್ಯಾಮಿಲಿಯವರು. ಸೊ ಲಂಡನ್ನಲ್ಲಿ ಕೆಲವು ತಿಂಗಳಿದ್ದಾಗ ಯಾರೋ ಮೂಲಕ ಹೆಗಡೆ ಹೇಳಿ ಕಳಿಸಿದ್ರಂತೆ ಪ್ರತಿಭಾ ಅವರಿಗೆ, ನೋಡಿ ಪ್ರತಿಭಾ ಮತ್ತು ಮಕ್ಕಳನ್ನ ನಾನು ನೋಡಬೇಕು ಅನ್ನಿಸ್ತಾ ಇದೆ ಒಂದು ಸರಿ. ಸೊ ಅಲ್ಲಿಂದ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದಾಗ ಪ್ರತಿಭಾ ಅವರು ಮಕ್ಕಳನ್ನು ಕರ್ಕೊಂಡು ಲಂಡನ್ನಿಗೆ ಹೋಗಿ ಆಸ್ಪತ್ರೆ ಪಕ್ಕದಲ್ಲೇ ಒಂದು ಫ್ಲ್ಯಾಟ್ ತೊಗೊಂಡು ಅಲ್ಲಿ ಸುಮಾರು 1 ತಿಂಗಳು ಇದ್ದು ಪ್ರಯತ್ನ ಪಡ್ತಾರೆ ಅವ್ರನ್ನ ಭೇಟಿ ಮಾಡೋದಕ್ಕೆ. ಪಕ್ಕದಲ್ಲೇ ಇಟ್ಕೊಂಡು, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಸೊ ಆಗೆಲ್ಲ ಖರ್ಚು ಮಾಡಿ ಇದ್ದು ಕೂಡ, ಆದರೂ ಅವ್ರಿಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಸೊ ಇದೆಲ್ಲವನ್ನು ಅವರು ಹೇಳ್ಕೊಂಡಿದ್ರು ನಮ್ಮ ಇಂಟರ್ವ್ಯೂನಲ್ಲಿ, ಮನೆ ಅಂಗಳ ಮಧ್ಯದಲ್ಲಿ. ಇದನ್ನೆಲ್ಲ ಕಟ್ ಮಾಡಿ ಸೆನ್ಸರ್ ಮಾಡಿ ಏನು ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ನವರು ಎಲ್ಲ ಕತ್ತರಿ ಹಾಕಿ ಸೆನ್ಸರ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ರು. ಆಮೇಲೆ ಪ್ರತಿಭಾ ಪ್ರೊಟೆಸ್ಟ್ ಮಾಡಿದ್ಮೇಲೆ, ಇಲ್ಲ ನಿಮಗೊಂದು ನಾವು ಒರಿಜಿನಲ್ ಕಾಪಿ ಕೊಡ್ತೀವಿ ಅಂತ ಹೇಳಿ ಒಂದು ಕಾಪಿ ಕೊಟ್ಟಿದ್ದಾರಂತೆ, ಅದನ್ನು ನಾನು ನೋಡಿಲ್ಲ. ಸೊ ಇದೊಂದು ಸರ್ಕಾರದ ಬಡಿವಂತಿಕೆ ಕತೆ.